ಯಾರಾದ್ರೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ? ಯಾರಾದ್ರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರಾ? ನಂಬರ್ 1. ನಂಬರ್ 2, ಅನಂತ್ ಕುಮಾರ್ ಹೆಗ್ಡೆ ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿರೋದೇ ಈ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಬಂದವರು. ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ? ಹೇಳಿ ನೋಡೋಣ. ಅಂತವ್ರು ಇಂತ ಹೇಳಿಕೆ ಕೊಟ್ರೆ ಇದಕ್ಕೆ ಯಾವ ಕಿಮ್ಮತ್ ಇರ್ತದೆ? ಹೇಳಪ್ಪ. ಮಿನಿಸ್ಟರ್ ಆಗಿದ್ದಾಗ ಹೇಳಿದ್ದದು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ. ಅಬ್ರಹಾಂ ಲಿಂಕನ್ ಏನ್ ಹೇಳಿದ್ರು ಗೊತ್ತಾ ನಿಮ್ಗೆ? ಸಂಸತ್ತು ಮತ್ತೆ ನ್ಯಾಯಾಲಯಗಳು ಜನರೇ ಮಾಲೀಕರು. ಅವಕ್ಕೆ ಜನರು ಸಂವಿಧಾನ ಕಿತ್ತೊಗಿರಿ ಅಂತ ಹೇಳೋದಲ್ಲ, ಜನರು ಹೇಳ್ಬೇಕಾಗಿರೋದು ಯಾರು ಸಂವಿಧಾನವನ್ನ ತಿರುಚ್ತಾರೆ ಅವ್ರನ್ನ ಕಿತ್ತೆಸಿರಿ ಅಂತ ಹೇಳಿರೋದು. ಯಾರು ಹೇಳಿರೋದು ಇದನ್ನ? ಅಬ್ರಹಾಂ ಲಿಂಕನ್. ಏನಾಗಿದ್ರು ಇವರು? ಅಮೆರಿಕದ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರು ಹೇಳಿರ್ತಕ್ಕಂಥ ಗೊತ್ತಾಯ್ತಾ? ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ದಿದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ಲಾಯಕ? ಅವ್ರಿಗೆ ಈ ಕಾಮಾಲೆ ರೋಗದವ್ರಿಗೆ ಕಾಮಾಲೆ ರೋಗ ಇರ್ತದಲ್ಲ, ಅವ್ರಿಗೆ ಎಲ್ಲ ಹಳದಿಯಾಗಿ ಕಾಣ್ತೇವೆ ಅಂತವ್ರಿಗೆ ಏನ್ ಮಾಡಕ್ಕಾಗುತ್ತೆ? ಕಾಮಾಲೆ ರೋಗ ಅವ್ರಿಗೆ. ಅವರು ಮಾತು ಹೇಳೋದು ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಮಾತಾಡ ಮುಸ್ಲಿಮಾನರನ್ನ ವಿರೋಧ ಮಾಡೋದು. ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ? ಯಾಕ್ರಿ ಹೇಳ್ತಾರೆ? ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು, ಅದಕ್ಕೆ ಹಂಗ್ ಕರೀತಾರೆ ಅಷ್ಟೇ. ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಂಚಿಕೆ ವಿಚಾರದಲ್ಲಿ ಆಂಧ್ರವ್ರಿಗೆ ಏನೋ ತೊಂದರೆ ಇಲ್ಲ, ಆಂಧ್ರದವರಿಗೆ, ತಮಿಳುನಾಡಿಗೆ ಏನೋ ತೊಂದರೆ ಇಲ್ಲ, ನಮ್ ಸರ್ಕಾರಕ್ಕೆ ಏನ್ ತೊಂದರೆ ಇದ್ರೆ ಯಾಕೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಕೇರಳದವ್ರು ಯಾಕೆ ಹೋಗಿದ್ರು? ಎಲ್ಲಿಗೆ ಯಾಕೆ ಹೋಗಿದ್ರು? ಅದಕ್ಕೆ ಬೆಂಬಲ ಮಾಡಿ ತಮಿಳುನಾಡಿನವ್ರು ಯಾಕೆ ಹೋಗಿದ್ರು? ಕೇರಳದ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ. ದಕ್ಷಿಣದ ರಾಜ್ಯಗಳಿಗೆ ಜಾಸ್ತಿ ಅನ್ಯಾಯ ಆಗಿದೆ. ನಾವು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ, ಆದ್ರೆ ನಮಗೆ ಅನ್ಯಾಯ ಮಾಡಿ ಅವ್ರು ಕೊಡ್ಬಿಡಿ. ನಿಮಗ್ ಬರ್ತದಲ್ಲ ಪಾಲು, ನಿಮ್ ಪಾಲಿನಲ್ಲಿ ಕೊಡಿ. ನಮ್ ಪಾಲಲ್ಲಿ ಯಾಕೆ ಕಿತ್ ಕೊಡ್ತೀರಿ? ನಿಮಗ್ ಬರ್ತದಲ್ಲಪ್ಪ. ಈಗ 100ಕ್ಕೆ 70 ರೂಪಾಯಿ ಅವ್ರು ಇಟ್ಕೋತಾರೆ. 100ಕ್ಕೆ ಎಷ್ಟು ಇಟ್ಕೋತಾರೆ? 70 ರೂಪಾಯಿ ಇಟ್ಕೋತಾರೆ. ಅದ್ರಲ್ಲಿ ಕೊಡಿ. ನಮಗ್ ಬರೋ ಪಾಲಿನಲ್ಲಿ ಯಾಕೆ ಕಿತ್ ಕೊಡ್ತೀರಿ? ದಟ್ ಈಸ್ ಅವರ್ ಸ್ಟ್ಯಾಂಡ್. ಈಗ 100 ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಬರೀ 13 ರೂಪಾಯಿ. ನ್ಯಾಯನಾ ಇದು? ಸುಮ್ನಿರ್ಬೇಕಾ ಹೇಳಿ? ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡ್ಕೊಂಡು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಸರಿ ಬರ್ಕಳ್ರಿ ಇದನ್ನ. ಏನ್ ಬರ್ಕಳ್ರಿ? ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನ ಸಮರ್ಥನೆ ಮಾಡ್ಕೊಂಡು ಇವರು ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ ಬಿಜೆಪಿಯವರು ದ್ರೋಹ ಮಾಡ್ತಾ ಇದ್ದಾರೆ. ಅದನ್ನ ಬದನೆ ಹೆಡ್ಲೈನ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.